ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ತಾರೀಕು ನೋಡ್ರಿ 7/8/2026. ಇವತ್ತು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುವಂಥದ್ದು. ನಮ್ಮ BSc ನರ್ಸಿಂಗ್, BPT, LLL ಸೈನ್ಸ್, ಫಾರ್ಮಸಿ ಕೋರ್ಸ್ಗಳನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ, ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿಕ್ಕೆ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಎರಡು ಮಹತ್ತರವಾದಂಥ ಅಪ್ಡೇಟ್ಗಳನ್ನು ಮಾಡಿರುವಂಥದ್ದು. ಈಗಾಗಲೇ ನಾನು ಸುಮಾರು ವಿಡಿಯೋಗಳನ್ನು ಮಾಡಿ ನಿಮಗೆ ಅಪ್ಡೇಟ್ ಕೂಡ ಮಾಡಿದ್ದೇನೆ. ಹೋಪ್ ನಿಮಗೆಲ್ಲ ಬಂದು ತಲುಪ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಇನ್ನೋರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಒಂದು ಚಿಕ್ಕದಾದಂಥ ರಿಕ್ವೆಸ್ಟ್ ಏನಪ್ಪ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ನಮಗೆ ರೀಪ್ರೆಸೆಂಟ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ನಿಮಗೇನಾದರೂ ಡೌಟ್ಗಳಿದ್ದಲ್ಲಿ ನನಗೆ ನೀವು ನೇರವಾಗಿ ಕಾಮೆಂಟ್ಸನ್ನು ಹಾಕ್ಬೋದು. ಇಲ್ಲಪ್ಪ ಅಂದರೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಿಗೆ ಬಂದು ಕೂಡ ನೀವು ಮೆಸೇಜ್ಗಳನ್ನು ಶೇರ್ ಮಾಡಿದರೆ, ಮೆಸೇಜ್ ಅನ್ನೋದಕ್ಕಿಂತ ಪರ್ಸನಲ್ DM ಮಾಡಿದರೆ ಕೂಡ ನಿಮಗೆ ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ನೋಡಿ, ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಿರುವಂಥದ್ದು ಸ್ಕೆಡ್ಯೂಲ್, ಟೈಮ್ ಟೇಬಲ್, ವೇಳಾಪಟ್ಟಿ, ತಾತ್ಕಾಲಿಕವಾದಂಥ ಸೀಟು ಹಂಚಿಕೆ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಕೆಇದವರು. ಯಾವ್ಯಾವ ಟೈಮಿಗೆ ಏನೇನು ಪದ್ಧತಿ ಇರುತ್ತೆ ಅನ್ನೋದನ್ನು ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ವೇಳಾಪಟ್ಟಿ ನೀಟ್ ಮತ್ತು UG CET ಎರಡಕ್ಕೂ ಕನ್ಸಿಡರ್ ಆಗುತ್ತೆ. ಎರಡನೇವರೆಗೂ ಕೂಡ ಅಟ್ ಎ ಟೈಮ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಒಂದೇದೇನಪ್ಪ ಅಂದರೆ ನೀಟ್ನವ್ರಿಗೆ ಮೊದಲನೇ ರೌಂಡು, CETದವರಿಗೆ ಎರಡನೇ ರೌಂಡನ್ನು ಮಾಡ್ತಾ ಇರುವಂಥದ್ದು. ನೆನಪಿರಲಿ, ನೀಟ್ದವ್ರಿಗೆ ಫಸ್ಟ್ ರೌಂಡು, CETದವ್ರಿಗೆ ಎರಡನೇ ರೌಂಡು. ಸೊ ಇದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ, ಒಂದೇದು CET ಮ್ಯಾಟ್ರಿಕ್ಸ್ಗಳನ್ನು ವೈದ್ಯಕೀಯ ಮತ್ತು ದಂತಕ ವೈದ್ಯಕೀಯ ಪ್ರಕಟಣೆ ಮಾಡ್ತಿದ್ವಿ 7ನೇ ತಾರೀಕಿಗೆ. ಇವತ್ತೇನಾಗಿದೆವಪ್ಪ ಅಂತಂದರೆ ಎಲ್ಲರದ್ದು ಕೂಡ CET ಮ್ಯಾಟ್ರಿಕ್ಸ್ ಬಂದಿದೆ. ಹೌದಾ? CET ಮ್ಯಾಟ್ರಿಕ್ಸ್ ಇವತ್ತು ಬಂದಿದೆ, ಅದು ನೋಡ್ಕೊಳ್ಬೋದು. ಆಮೇಲೆ ಇವತ್ತಿಂದ ಏನು ಮಾಡಿದ್ದಾರೆ ಅಂದರೆ 7/8 CET ಮ್ಯಾಟ್ರಿಕ್ಸ್ ಪ್ರಕಟಣೆ ಮಾಡಿದ್ದಾರೆ. ಅದರ ಜೊತೆಗೆ ಚಾಯ್ಸ್ 4ಗಳನ್ನು, ಚಾಯ್ಸ್ 3 ಮತ್ತು ಚಾಯ್ಸ್ 4ಗಳನ್ನು ಮುಟ್ಟುಗೋಲು ಹಾಕಿಕೊಂಡು ರದ್ದುಪಡಿಸಿಕೊಂಡ ಹೊಸದಾಗಿ ಸೇರ್ಪಡೆಯಾದ ಸೀಟುಗಳಿದ್ದಲ್ಲಿ ಅವ್ರಿಗೆ CET ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ, ಅರ್ಹ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗು, ಅಗ್ರಿಕಲ್ಚರು ಮುಂತಾದ ಕೋರ್ಸ್ಗಳಿಗೆ ಆಪ್ಷನ್ಗಳನ್ನು ಸೇರ್ಪಡೆ ಮಾಡಲು, ಬದಲಾಯಿಸಲು, ಅಳಿಸಲು, ಮಾರ್ಪಾಡು ಮಾಡಲು ಆದ್ಯತೆ ಕ್ರಮವನ್ನು ಇವತ್ತಿಂದ ಏನು ಮಾಡಿದಾರಪ್ಪ ಅಂತಂದರೆ, ಇವರು ಇವತ್ತಿನ 13 ತಾರೀಕು ತನಕ ನಿಮ್ಮಗಳಿಗೆ ಟೈಮನ್ನು ಕೊಟ್ಟಿದ್ದಾರೆ. ರೀಅರೇಂಜ್ಮೆಂಟು, ಡಿಲೀಟು, ಆ್ಯಡ್ ಮಾಡೋಂಗಿದ್ರೆ ಆ್ಯಡ್ ಮಾಡೋದು, ಹೊಸದಾಗಿದ್ದವ್ರಿಗೆ ಆ್ಯಡ್ ಮಾಡೋಕ್ಕೆ ಬರುತ್ತೆ ಅವ್ರಿಗೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನು ನೋಡ್ತಾ ಇದ್ದೀರಿ, ಫಾರ್ಮಸಿ ಅಭ್ಯರ್ಥಿಗಳಿಗೆ ಮತ್ತು ವೈದ್ಯಕೀಯ ದಂತವೈದ್ಯಗಳಿಗೆ ಇವತ್ತಿಂದ 13 ತಾರೀಕು ತನಕ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳೋ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟುಗಳನ್ನು ಚಾಯ್ಸ್ 1, ಚಾಯ್ಸ್ 2 ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 13/8/2021 ಬೆಳಗ್ಗೆ 11 ಗಂಟೆಗಳಿಗೆ ಕೆಇಗೆ ಬೆಂಗಳೂರು ಇಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು. ನಿಯಮಾನುಸಾರ ದಂಡ ಪಾವತಿ ಅನ್ವಯಿಸವಾಗುತ್ತದೆ. ನೋಡಿರಿ, ನಿಮಗೆ ಈಗಾಗಲೇ ಸೀಟ್ ಸಿಕ್ಕಿತ್ತು, ನಿಮಗೆ ಅದು ಇಷ್ಟ ಆಗಿರಲಿಲ್ಲ, ನೀವು ಅದನ್ನು ಏನು ಮಾಡ್ಬೋದು, ಚಾಯ್ಸ್ 2, ಚಾಯ್ಸ್ 1 ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅಂದರೆ ಚಾಯ್ಸ್ 1 ಮಾಡಿಕೊಂಡು ಕಾಲೇಜ್ಗೆ ಅಡ್ಮಿಷನ್ ಆಗಿರಲಿಲ್ಲ, ಅಥವಾ ಚಾಯ್ಸ್ 2 ಮಾಡಿಕೊಂಡು ಅಯ್ಯೋ ನಾ ಯಾಕಾರು ಚಾಯ್ಸ್ 2 ಮಾಡಿಬಿಟ್ನಪ್ಪ ಅಂತ ಮನಸ್ಸಲ್ಲಿತ್ತು, ಅಂಥ ಅಭ್ಯರ್ಥಿಗಳು ಏನು ಮಾಡ್ಬೋದು ಅಂದರೆ, ದಂಡ ತುಂಬಿ ನೀವು ಕೆಇಗೆ ಆಫೀಸ್ಗೆ ಹೋಗಿ 13 ತಾರೀಕಿನ ಒಳಗಡೆ ಹೋಗಿ ಅಭ್ಯರ್ಥಿಗಳು ದಿನಾಂಕ 13 ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಕೆಇಗೆ ಬಂದು ದಂಡ ತುಂಬಿ ನೀವೇನು ಮಾಡ್ಬೋದು, ಕ್ಯಾನ್ಸಲ್ ಮಾಡ್ಕೋಬೋದು. ಆಮೇಲೆ ಸೀಟು ಹಂಚಿಕೆ ತಾತ್ಕಾಲಿಕ ಫಲಿತಾಂಶ 19 ತಾರೀಕಿಗೆ ಕೊಡ್ತಾರೆ ನಿಮಗೆ. 2ನೇ ಸುತ್ತಿಂದು ಸೀಟ್ ಹಂಚಿಕೆ 19 ತಾರೀಕಿಗೆ ಬರುತ್ತೆ. ಆಮೇಲೆ 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಫಲಿತಾಂಶ ನಂತರದ ಪ್ರಕ್ರಿಯೆ ಏನಿರುತ್ತೆ ಅಂತಂದರೆ, ಈ ಎಲ್ಲ ಕೋರ್ಸ್ಗಳಿಗೂ ಚಾಯ್ಸ್ 1, ಚಾಯ್ಸ್ 4ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನೋಡಿರಿ, ಚಾಯ್ಸ್ 1 ಮತ್ತು ಚಾಯ್ಸ್ 4 ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಕೊಟ್ಟಿದ್ದಾರೆ. ಯಾರಿಗೆ? ನಮ್ಮ BSc ನರ್ಸಿಂಗು, BPT, LLL ಸೈನ್ಸ್ಗಳಿಗೆ ಒಂದು ಚಾಯ್ಸ್ 1 ಮಾಡ್ಕೋಬೇಕು, ಇಲ್ಲ ಅಂದರೆ ಚಾಯ್ಸ್ 4 ಮಾಡ್ಕೋಬೇಕು. ಯಾಕಂತಂದ್ರೆ UG CET ಚಾಯ್ಸ್ 2 ಅಥವಾ ಚಾಯ್ಸ್ 3 ಲಭ್ಯ ಇರುವುದಿಲ್ಲ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಪಾವತಿಸಿ ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳಲು ಅಭ್ಯರ್ಥಿಗಳು 3ನೇ ಸುತ್ತಿನಲ್ಲಿ ಹಂಚಿಕೆಯಾಗಿದ್ದ ಒಪ್ಪಂದ ಆಧಾರದ ಮೇಲೆ ಹಾಗೂ ಷರತ್ತುಗೊಳಪಟ್ಟು ಅವಕಾಶ ನೀಡಲಾಗುವುದು. ನೋಡಿರಿ, ಮತ್ತೇನು ಮಾಡಿದ್ರೆ ಅಂದರೆ, ಇವರು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳನ್ನು 3ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಒಳಗೆ ಒಪ್ಪಂದ ಮಾಡ್ಕೊಂಡು, ಅಂದ್ರೆ ಟರ್ಮ್ ಕಂಡೀಷನ್ ಹಾಕಿ ನಿಮಗೆ 3ನೇ ಸುತ್ತಿ ಕೊಡ್ತಾರೆ. ಇಲ್ಲಾಂದರೆ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಇದು ತುಂಬ ಡೇಂಜರಸ್ ಕಂಡೀಷನ್ಗಳನ್ನು ಕೊಟ್ಟಿರುವಂಥದ್ದು.